ಇಂಡಿಯಾದ ಕ್ಯಾಬ್ ಬುಕಿಂಗ್ ಮಾರ್ಕೆಟ್ ನಲ್ಲಿ ಓಲಾ ಊಬರ್ ರ್ಯಾಪಿಡೋಗೆ ಈಗ ಪರ್ಯಾಯವಾಗಿ ಭಾರತ್ ಟ್ಯಾಕ್ಸಿ ಅನ್ನುವಂತ ಒಂದು ಹೊಸ ಆಪ್ ಬಂದಿದೆ. ಭಾರತ್ ಟ್ಯಾಕ್ಸಿ ಅನ್ನೋದು ಭಾರತದಲ್ಲೇ ಶುರುವಾಗಿರುವಂತಹ ಟ್ಯಾಕ್ಸಿ ಬುಕಿಂಗ್ ಆಪ್ ಸ್ನೇಹಿತರೆ. ಓಲಾ ಊಬರ್ ತರಾನೇ ಪಿಕಪ್ ಡ್ರಾಪ್ ಅನ್ನುವಂತ ಸೆಲೆಕ್ಷನ್ ಇಲ್ಲಿರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ರಿಯಲ್ ಟೈಮ್ ರೈಡ್ ಟ್ರ್ಯಾಕಿಂಗ್ ಕೂಡ ಇರುವಂತದ್ದು, ಡ್ರೈವರ್ಸ್ಗೆ ಪ್ರಾಪರ್ ವೆರಿಫಿಕೇಶನ್ ಪ್ರೊಸೆಸ್ ಕೂಡ ಇರುತ್ತೆ ಸ್ನೇಹಿತರೆ. ಹಾಗೆ ಈ ಒಂದು ಆಪ್ ನ ಒಂದು ಸ್ಪೆಷಾಲಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ ಕೋಆಪರೇಟಿವ್ ಮಾಡೆಲ್ ಮೇಲೆ ಇದು ಕೆಲಸ ಮಾಡುತ್ತೆ. ಅಂದ್ರೆ ಡ್ರೈವರ್ಸ್ ಈ ಒಂದು ಸರ್ವಿಸ್ ನಲ್ಲಿ ಸದಸ್ಯರಾಗಿರ್ತಾರೆ. ಡ್ರೈವರ್ಸ್ ನ ಆದಾಯವನ್ನ ಹೆಚ್ಚಿಸೋದೆ ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಸಾಮಾನ್ಯವಾಗಿ ಪ್ರೈವೇಟ್ ಕ್ಯಾಬ್ ಆಪ್ಸ್ ನಲ್ಲಿ ಸಾಕಷ್ಟು ಕಮಿಷನ್ ತಗೋತಾರೆ ಅನ್ನುವಂತ ಒಂದು ಅಭಿಪ್ರಾಯ ಇದೆ. ಸೊ ಇದಕ್ಕೆ ಹೋಲಿಸಿದ್ರೆ ಇದರಲ್ಲಿ ಕಮಿಷನ್ ಕಡಿಮೆ ಆಗಿರೋ ರೀತಿಯಲ್ಲಿ ಡಿಸೈನ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ನಿಂದ ಇದಕ್ಕೆ ಒಂದು ಸಪೋರ್ಟ್ ಕೂಡ ಇದೆ. ಈಗ ಈ ಒಂದು ಸರ್ವಿಸ್ ಕೆಲವು ಸೆಲೆಕ್ಟಿವ್ ಸಿಟೀಸ್ ಅಲ್ಲಿ ಮಾತ್ರ ಅವೈಲೇಬಲ್ ಇರುವಂತದ್ದು ಸ್ನೇಹಿತರೆ. ಅಂದ್ರೆ ಇನ್ನು ಎಕ್ಸ್ಪಾನ್ಷನ್ ಆಗುತ್ತೆ. ಕೆಲ ರೂಟ್ ನಲ್ಲಿ ಇದರ ಒಂದು ಬೆಲೆ ಬಂದು ಓಲಾ ಅಥವಾ ಊಬರ್ ಗಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಈಗ ಟ್ರಯಲ್ ಅಂಡ್ ಎರರ್ ಬೇಸಿಸ್ ನಡೀತಾ ಇದೆ. ಒಟ್ಟಾರೆ ನೋಡೋದಾದ್ರೆ ಭಾರತ್ ಟ್ಯಾಕ್ಸಿ ಅನ್ನೋದು ಡ್ರೈವರ್ಸ್ ಫೋಕಸ್ಡ್ ಕ್ಯಾಬ್ ಬುಕಿಂಗ್ ಆಲ್ಟರ್ನೇಟಿವ್ ಆಗಿ ಇಂಡಿಯಾದಲ್ಲಿ ಶುರುವಾಗಿರುವಂತದ್ದು ಸ್ನೇಹಿತರೆ. ಸೊ ಇದನ್ನ ನೀವ್ ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.